ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಲೋನ್ ತೊಗೊಂಡ್ರೆ ಯಾವುದೇ ಥರದ ಶ್ಯೂರಿಟಿ ಆಗಲಿ ಅಥವಾ ನಾನಿವಾಗ ಒಂದು ಲೋನ್ ತೊಗೋತಾ ಇದ್ದೀನಿ, ನನಗೊಂದು 10 ಲಕ್ಷ ಲೋನ್ ಕೊಡ್ತಾ ಇದ್ದಾರೆ ಅಂದರೆ ನಾ 10 ಲಕ್ಷಕ್ಕೆ ಯಾರನ್ನೂ ಶ್ಯೂರಿಟಿ ಕರ್ಕೊಂಡೋಗಿ ಹಾಕೋಂಗಿಲ್ಲ, ಯಾವ ಬ್ಯಾಂಕಿಗೂ ಶ್ಯೂರಿಟಿ ಕೊಡೋ ಹಾಗಿಲ್ಲ. ನೀವು ಯಾವುದೇ ಥರದ ಮನೆ ಡಾಕ್ಯುಮೆಂಟ್ಸ್ ಇನ್ನೊಂದು ಡಾಕ್ಯುಮೆಂಟ್ಸ್ನ ಶ್ಯೂರಿಟಿ ಇಲ್ಲ. 10 ಲಕ್ಷ ತೊಗೊಂಡ್ರೆ 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಹಳ್ಳಿಲಿ ಓಪನ್ ಮಾಡಿದಾಗ, ಸಿಟಿಲಿ ಮಾಡಿದಾಗ 2.5 ಲಕ್ಷ ಸಿಗುತ್ತೆ. 5 ಲಕ್ಷ ತೊಗೊಂಡ್ರು ಅಷ್ಟೇ 3.5 ಲಕ್ಷ ಸಬ್ಸಿಡಿ, ಸಿಟಿಲಿ ಮಾಡಿದಾಗ 2.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಸೊ ಇವತ್ತು ನಮ್ಮ ಹತ್ರ ಮನೆ ಪ್ರಾಪರ್ಟಿ ಪ್ರತಿಯೊಂದು ಏನು ಇಲ್ಲ ಅನ್ನೋರ್ಗು ಇದಂತೂ ಕಡ್ಡಾಯವಾಗಿ ಬಂದೇ ಬರುತ್ತೆ. ಯಾವುದೇ ಥರದ ಶ್ಯೂರಿಟಿ ಇಲ್ಲ ಇದಕ್ಕೆ. ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಥವಾ ನೀವೇನೇ ಸ್ವಯಂ ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು, ಹಳ್ಳಿಗಳಲ್ಲಿ ನೀವು ಬ್ಯೂಟಿಷಿಯನ್ಸ್ ಆಗಲಿ, ಹೈನುಗಾರಿಕೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡಿದ್ದೀರಾ ಟೈಲರಿಂಗ್ ಎಲ್ಲ ಅಂತ ಅಂದರೆ ನಿಮಗೆ 35% ಕೊಡ್ತಾರೆ. ಅದೇ ನೀವು ಸಿಟಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೀವು ಕ್ಯಾಪ್ಷನಲ್ಲಿ ನೋಡಿರೋ ಥರ ನಿಮಗೆ ಕೆಲವೊಂದು ಯೂಸ್ ಆಗೋ ಅಂತ ನನಗೇನು ಗೊತ್ತಿದೆ, ನಾನೇನು ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಆ್ಯಂಡ್ ಇವತ್ತು ನನಗೆ ಇನ್ನೊಂದು ಖುಷಿ ವಿಚಾರ ನಿಮಗೆ ಏನು ಹೇಳಬೇಕು ಅಂದರೆ, ನಾನು ಈ 11 ತಿಂಗಳು ಅಂದರೆ 11 ಮಂತ್ಸಿಂದ ನಾನೇನು ಕೋರ್ಸ್ ಮಾಡ್ತಾಯಿದ್ದೆ, ನನ್ನ ಒಂದು ಡ್ರೀಮ್ ಇದು. ಸೊ ನನಗೆ ಮೇಕಪ್ ಬಗ್ಗೆ, ಫ್ಯಾಷನ್ಸ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಸೊ ನಾನು ಯಾವತ್ತೂ ಕಲಿಯೋವಂಥ ಒಂದು ಪೇಷನ್ಸಿಂದ ಇರಲಿಲ್ಲ. ಯಾಕೆ ಅಂದರೆ ಅವಾಗೆಲ್ಲ ಕೆಲಸ, ನಾನು ಒಂದು ಸಂಬಳ ತೊಗೊಂಡು ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು ಅನ್ನೋದೊಂದು ಡ್ರೀಮ್ ಆಗಿತ್ತು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿರಲಿಲ್ಲ. ಸೊ ಈ ನಡುವೆ ನನಗೆ ಏನೇನು ಇಂಟ್ರೆಸ್ಟ್ ಇದೆ, ನನಗೇನು ಆಸೆ ಇದೆ, ನನ್ನ ಆಸೆ ಹೆಂಗೆ ನಾನು ಬದಲಿಗೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಸರ್ಟಿಫಿಕೇಟ್. ಸೊ ಇದು ಬಂದು ನನ್ನ ಒಂದು 11 ಮಂತ್ಸ್ ನಾನು ಏನು ಬ್ಯೂಟಿಷಿಯನ್ ಕೋರ್ಸ್ ಆ್ಯಂಡ್ ಮೇಕಪ್ ಕೋರ್ಸ್ ಮಾಡಿದ್ದೀನಿ, ಅದರದ್ದು ನಂದು ಸರ್ಟಿಫಿಕೇಟ್ ಬಂದಿದೆ. ಸೊ ಅದು ಖುಷಿ ವಿಚಾರ, ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಹಂಚ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಈಗ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ 500 ಮೇಲೆ ನನಗೆ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಇವಾಗ ಟಾಪಿಕ್ಕಿಗೆ ಬರ್ತೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಏನು ನಿಮಗೆ ಯುಟಿಲೈಸ್ ಮಾಡೋದನ್ನೇ ಹೇಳ್ತೀನಿ ಅಂದರೆ, ನನಗೆ PMEGP ಬಗ್ಗೆ ಮೊದಲು ಗೊತ್ತಿರಲಿಲ್ಲ. PMEGP ಲೋನ್ಸು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಈ ಕೋರ್ಸ್ ಮಾಡೋಕ್ಕೆ ಯಾವಾಗ ಹೊರಟೆ, ತುಂಬ ಜನ ನಮ್ಮ ಥರ ಹೆಣ್ಮಕ್ಳು ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಆ್ಯಂಡ್ PMEGP ಅಂದರೆ ಏನು, PMEGP ಲೋನ್ ಬಗ್ಗೆ ಏನು ಅಂತ ಅಂದರೆ, ಇದು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆ ಅಂತ. PMEGP ಫುಲ್ ಫಾರ್ಮ್ ಬಂದು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆ ಅಂತ ಇದ್ರ ಹೆಸರು. ಏನಿದ್ರ ಬೆನಿಫಿಟ್ಟು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಈ ಲೋನು ಯಾರು ಸ್ವಯಂ ಉದ್ಯೋಗ ಮಾಡ್ತಾಯಿದ್ದೀರಾ ಅಂದರೆ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ಇದು ಓನ್ಲಿ ಹೆಣ್ಮಕ್ಳ ವಿಡಿಯೋಸ್ ಅಲ್ಲ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಯಾಕೆ ಅಂದರೆ ಗಂಡು ಮಕ್ಕಳು ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಹಸು ಸಾಗಾಣಿಕೆ, ಮೀನು ಸಾಗಾಣಿಕೆ, ನಿಮ್ಮ ಸ್ವಯಂ ವೃತ್ತಿ ಏನು ಮಾಡ್ತಾಯಿದ್ದೀರಾ ಅದಕ್ಕೂ ಸಬ್ಸಿಡಿ ಲೋನ್ ಕೊಡ್ತಾರೆ. ಇದು ಬಂದು ಸಬ್ಸಿಡಿ ಲೋನ್. ಓಕೆನಾ? ಆ್ಯಂಡ್ ಹೆಣ್ಮಕ್ಳುಗಳು ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಥವಾ ನೀವೇನೇ ಸ್ವಯಂ ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು, ಪಾತ್ರೆ ವ್ಯಾಪಾರಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಈ ಒಂದು ಲೋನನ್ನು ತೊಗೊಬೋದು. ಓಕೆನಾ? ಹೇಗೆ ತೊಗೊಳ್ಳೋದು ಈ ಲೋನನ್ನು ಅಂದರೆ, ನಾನು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಬಟ್ ಇದು ಈಸಿ ಮೆಥಡ್ ರೂಲ್ಸ್ ರೆಗ್ಯುಲೇಷನ್ಸ್. ಯಾಕೆಂದರೆ ನೀವು ತುಂಬ ಟಫ್ ಆಗಿ ಒಂದು ಲೋನ್ ತೊಗೊಳ್ಳೋದಕ್ಕೆ ಎಲ್ಲ ಕಡೆ ಓಡಾಡಿ ಅಯ್ಯೋ ಲೋನೇ ಆಗಲ್ಲ ಅನ್ನೋ ಥರ ಇದರಲ್ಲಿ ಯಾವುದೇ ಥರದ ರಿಸ್ಕ್ ಅಂತೂ ಇಲ್ಲ ಇದರಲ್ಲಿ. ಓಕೆನಾ? ನನಗೆ ಈಸಿ ಅಂತ ಅನಿಸ್ತು. ಆ್ಯಂಡ್ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಇದು 5 ಲ್ಯಾಕ್ 10 ಲ್ಯಾಕ್ 20 ಲ್ಯಾಕ್ವರೆಗೂ ನೀವು ಎಷ್ಟಾಗುತ್ತೆ ನಿಮ್ಮ ಒಂದು ಕೇಪಬಿಲಿಟಿ, ನೀವು ಯಾವ ಥರ EMI ಕಟ್ಕೊತೀರಾ ಅದ್ರ ಮೇಲೆ ಇದು ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಆ್ಯಂಡ್ ಇದು ಬಂದು ಮೇನ್ ಇದಕ್ಕೆ ಏನು ಅಂಶ, ಏನೇನು ಇದಕ್ಕೆ ರೂಲ್ಸ್ ಇದೆ ಅನ್ನೋದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೊ ನಿಮ್ಮದು ಬ್ಯಾಂಕಲ್ಲಿ ಖಾತೆ ಇರಬೇಕು. ನೀವು ಬ್ಯಾಂಕ್ ಖಾತೆನ ಯೂಸ್ ಮಾಡ್ತಾ ಇರಬೇಕು. ಓಕೆನಾ? ಯಾವಾಗೋ ಬ್ಯಾಂಕನ್ನು ಯೂಸ್ ಮಾಡಿಬಿಟ್ಟು ಪಾಸ್ಬುಕ್ ಇಟ್ಕೊಂಡ್ರೆ ಆಗಲ್ಲ. ಸೊ ಅದರಲ್ಲಿ ದುಡ್ಡು ಬಂದಿರಬೇಕು, ಹೋಗಿರಬೇಕು. ಆ್ಯಂಡ್ ಅದಕ್ಕೆ ನಿಮಗೆ ಟ್ರಾನ್ಸಾಕ್ಷನ್ ನಡೆದಿರಬೇಕು. ಆ್ಯಂಡ್ ಅದನ್ನು ಬಿಟ್ಟು ನೀವು 8ನೇ ಕ್ಲಾಸು ಓದಿರಲೇಬೇಕು. ಅದ್ರ TC ನಿಮ್ಮ ಹತ್ರ ಇರಬೇಕು. TC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಸೊ ಏಕೆ ಅಂದರೆ ಅದು ರೂಲ್ಸ್ ಪ್ರಕಾರ 8th ಸ್ಟ್ಯಾಂಡರ್ಡ್ ಆದರೂ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಓದಿರಬೇಕು. ಇದು ಮೇನ್ ರೂಲ್ಸ್. ಆ್ಯಂಡ್ ಇದರಲ್ಲಿ ಇನ್ನೊಂದೇನು ಅಂದರೆ, ಈ ನಾನ್ ವೆಜ್ ಹೋಟೆಲ್ಸು ಆಗಲಿ ಅಥವಾ ನಾನ್ ವೆಜ್ ಕಟ್ ಮಾಡ್ತಾರಲ್ಲ ಆ ಥರ ಪ್ರಾಣಿಗಳ ಹಿಂಸೆ ಆ ಥರ ಎಲ್ಲ ಇರೋದಕ್ಕೆ ಈ ಲೋನೆಲ್ಲ ಆಗಲ್ಲ. ಯಾವುದೇ ಒಂದು ಹಿಂಸೆ ಮಾಡಿ
ಅದನ್ನು ಕೊಂದು ಮಾಡುವಂಥ ಆಹಾರಕ್ಕಾಗಲಿ ಅಥವಾ ಕೊಲ್ಲುವಂಥ ಒಂದು ಸೈಡ್ ಆಫ್ ಇವ್ರಿಗೆ ಇದು ಸಿಗಲ್ಲ, ಈ ಲೋನು ಯಾರಿಗೂ ಸಿಗಲ್ಲ. ಆ್ಯಂಡ್ ಇದು ಯಾರ್ಯಾರಿಗೆ ಅಂತ ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು, 18 ಇಯರ್ಸ್ ಕ್ರಾಸ್ ಆಗಿರೋರಿಗೆ ಈ ಲೋನು ಆಗುತ್ತೆ. ಆ್ಯಂಡ್ ಇದು ಬಂದು ನೀವು ಯಾವ ಥರ ಅಪ್ಲಿಕೇಶನ್ ಹಾಕೋದು, ಹೇಗೆ ಹಾಕೋದು ಅಂತ ಅಂದರೆ, ಮೇನು ನಿಮ್ಮ ಊರುಗಳಲ್ಲಿ ಏನು ಕಂದಾಯ ಭವನ ಅಂತ ಇರುತ್ತೆ, ಎಲ್ಲರೂ ಇರುತ್ತೆ. ರಾಮನಗರ ಸೈಡಲ್ಲಿ ರಾಮನಗರದಲ್ಲಿದೆ, ಅಲ್ಲಿ ಒಂದು ಖಾದಿ ಭಂಡಾರ ಆಫೀಸ್. ಅಂದರೆ ನೀವು ಹೋಗಿ ಕೇಳಿದ್ರೆ PMEGP ಲೋನ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಿಮಗೆ ಹೇಳ್ತಾರೆ, ಈ ಥರ ಇಲ್ಲಿ ಹೋಗಿ ಅಂತ. ಅವರೇ ನಿಮಗೆ A to Z ಏನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದ್ರ ಕಾಪೀಸ್ನ ಕೊಡ್ತಾರೆ. ಸೊ ಇದಕ್ಕೆ ಮೇನ್ ಏನಂದರೆ, ನೀವು ಒಂದು ಬ್ಯೂಟಿಷಿಯನ್ ಮಾಡಿದರೆ ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಇದರಲ್ಲಿ ನೀವು ಲೋನ್ ತೊಗೊಂಡ್ರೆ ಯಾವುದೇ ಥರದ ಶ್ಯೂರಿಟಿ ಆಗಲಿ, ಅಥವಾ ನಾನಿವಾಗ ಒಂದು ಲೋನ್ ತೊಗೋತಾ ಇದ್ದೀನಿ, ನನಗೊಂದು 10 ಲಕ್ಷ ಲೋನ್ ಕೊಡ್ತಾ ಇದ್ದಾರೆ ಅಂದರೆ, ನಾ 10 ಲಕ್ಷಕ್ಕೆ ಯಾರನ್ನೂ ಶ್ಯೂರಿಟಿ ಕರ್ಕೊಂಡೋಗಿ ಹಾಕೋಂಗಿಲ್ಲ, ಯಾವ ಬ್ಯಾಂಕಿಗೂ ಶ್ಯೂರಿಟಿ ಕೊಡೋ ಹಾಗಿಲ್ಲ. ನೀವು ಯಾವುದೇ ಥರದ ಮನೆ ಡಾಕ್ಯುಮೆಂಟ್ಸ್, ಇನ್ನೊಂದು ಡಾಕ್ಯುಮೆಂಟ್ಸ್ನ ಶ್ಯೂರಿಟಿ ಇಲ್ಲದೆ ಇರೋ ಅಂಥ ಲೋನ್ ಇದು. ಸೊ ಏನು ಮನೆ ಇಲ್ಲ, ಏನಿಲ್ಲ, ಬಾಡಿಗೆ ಮನೆಯಲ್ಲಿದ್ದೀರಾ, ಬಾಡಿಗೆ ಅಂಗಡಿ ಇದೆ ಅನ್ನೋರು ಅಷ್ಟೇ ಧೈರ್ಯವಾಗಿ ಈ ಲೋನ್ನ ನೀವು ತೊಗೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ಪ್ರೈವೇಟಲ್ಲಿ ಇನ್ನೊಂದರಲ್ಲಿ ನಿಮಗೆ ಲೋನ್ಗಳನ್ನ ಅವರು ಕೊಟ್ಟಾಗ ನಿಮ್ಗೇನು ಅನಿಸುತ್ತೆ, ನೀವು ಒಂದು ಸೈಟ್ನ ಇಟ್ಟಾಗ ಆ ಸೈಟನ್ನು ನೀವು ಅವ್ರ ಹತ್ರ ಫ್ರಿಡ್ಜ್ ಮಾಡಬೇಕಾಗುತ್ತೆ, ಅದನ್ನು ಶ್ಯೂರಿಟಿಯಾಗಿ ಕೊಡಬೇಕಾಗುತ್ತೆ, ಇಲ್ಲ ನಿಮ್ಗೆ ಅಕ್ಕಪಕ್ಕದವ್ರ ಹತ್ರ ಶ್ಯೂರಿಟಿಗೆ ನೀವು ಸೈನ್ ಹಾಕ್ಸ್ಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದೇ ಥರದ PMEGPಲಿ ಮೋದಿಯವರ ಒಂದು ಸ್ಕೀಮ್ ಮಾಡಿಯಲ್ಲಿ ಇದು ಯಾವುದೂ ಇಲ್ಲ. ನೀವು ಧೈರ್ಯವಾಗಿ ಯಾರು ಬೇಕಾದರೂ ಹೋಗಿ ಈ ಲೋನನ್ನು ಅಪ್ಲಿಕೇಶನ್ ಹಾಕಿ ನೀವು ತೊಗೋಬೋದು. ಅದು ನಿಮ್ಗೆ ಯೂಟಿಲೈಸ್ ಆಗಲಿ, ಯೂಸ್ ಆಗಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದು PMEGP. ಇದಕ್ಕೆ ನಿಮಗೆ ಯಾವ್ಯಾವ ಥರದ ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ನೀವು ಹೋದರೆ ಅಲ್ಲಿ ನಿಮಗೆ ಈ ಥರ ಒಂದು ಪೇಪರ್ಸ್ನ ಕೊಟ್ಬಿಡ್ತಾರೆ, ನೀವು ಇಷ್ಟು ಡಾಕ್ಯುಮೆಂಟ್ಸ್ ನಮಗೆ ಕೊಡಿ ಅಂತ ಹೇಳ್ತಾರೆ, ಸರಿನಾ. ಇದರಲ್ಲಿ ನಿಮ್ಮದು ಎಲ್ಲ 2 ಕಾಪಿ ಬೇಕು. ಇವಾಗ ನಾನೇನು ಹೇಳ್ತೀನಿ ಅದೆಲ್ಲ ನಿಮಗೆ 2 ಕಾಪಿ ಬೇಕು. ಫೋಟೋಸ್ 2 ಬೇಕು, ಪಾಸ್ಪೋರ್ಟ್ ಫೋಟೋ ನಿಮಗೆ 2 ಬೇಕು. ಆ್ಯಂಡ್ ಆಧಾರ್ ಕಾರ್ಡ್ ಜೆರಾಕ್ಸು 2 ಕೊಡಿ, ಫೋಟೋ 2 ಕೊಡಿ, ಆಧಾರ್ ಕಾರ್ಡ್ ಜೆರಾಕ್ಸ್ 2 ಕೊಡಿ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಹಶೀಲ್ದಾರರಿಂದ ದೃಢೀಕರಿಸಿರಬೇಕು. ಅಂದರೆ ನೀವು ಯಾವ ಕ್ಯಾಸ್ಟು, ಓಕೆನಾ, ನೀವು ಯಾವ ಕ್ಯಾಸ್ಟವರು ಅಂತ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಆ್ಯಂಡ್ ನಿಮ್ಗೆ ಎಷ್ಟು ಆದಾಯ ಇದೆ ಅಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಅವ್ರ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಜೆರಾಕ್ಸ್ ಮಾಡಿ ಕೊಡಬೇಕು. ಯಾಕೆಂದರೆ ನೀವು ಇದನ್ನು ಮಾಡಿಸ್ಬೇಕಂದಾಗ ತಹಶೀಲ್ದಾರರಿಂದ ಪರಿಶೀಲನೆಯಾಗಿ ಸೈನು ಸಿಗ್ನೇಚರ್ ಆಗೇ ಬಂದಿರುತ್ತೆ, ಅದನ್ನು ನೀವು 2 ಜೆರಾಕ್ಸ್ ಕಾಪಿ ಕೊಡಿ. ಆ್ಯಂಡ್ ವಿದ್ಯಾಭ್ಯಾಸ ದೃಢೀಕರಣ ಪತ್ರ ಅಂದರೆ TC, ನಾನು ಅವಾಗ ಹೇಳ್ದಂಗೆ ನೀವು 8th ಕಂಪ್ಲೀಟ್ ಮಾಡಿರಲೇಬೇಕು. ಯಾವುದೇ ಒಂದು TCನಾದರೂ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ 8th ಓದಿರಲೇಬೇಕು. ಆ್ಯಂಡ್ ಜನಸಂಖ್ಯಾ ದೃಢೀಕರಣ ಪತ್ರ ಅಂದರೆ ನಿಮ್ಮ ಊರಲ್ಲಿ ಪಂಚಾಯಿತಿ ಇರುತ್ತೆ, ಪ್ರತಿಯೊಂದು ಊರಲ್ಲೂ ಅಷ್ಟೇ. ಇವಾಗ ಬಿಳುಗುಂಬದಲ್ಲಿ ಪಂಚಾಯಿತಿ ಇದೆ, ಸೊ ಆರಳಿ, ಕುಮ್ಮನಹಳ್ಳಿ, ಬಿಳುಗುಂಬ ಯಾರೇ ಹೋದ್ರೂ ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಿಮಗೆ ಹೇಳಿಬಿಡ್ತಾರೆ, ಓಕೆನಾ. ನಿಮ್ಗೆ ಎಷ್ಟು ಜನ ಇದ್ದಾರೆ ಏನು ಅನ್ನೋದನ್ನು ನಿಮ್ಮೂರಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಮಹಿಳೆಯರು, ಇಷ್ಟು ಪುರುಷರು, ಇಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ನಿಮಗೆ PDO ಕೊಡ್ತಾರೆ. ಅವ್ರ ಹತ್ರ ನೀವು ತೊಗೊಂಡು ಅದನ್ನು ರೆಡಿ ಮಾಡಿ 2 ಕಾಪಿ ಮಾಡಿ ಹಾಕಿ. ಯೋಜನಾ ವರದಿ ಅಂದರೆ, ಇವಾಗ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ, ಸೊ ನನ್ನ ಬ್ಯೂಟಿಷಿಯನ್ ಸರ್ಟಿಫಿಕೇಟ್ ಇದೆ, ನಾನು ಎಷ್ಟು ಬಂಡವಾಳ ಹಾಕ್ತೀನಿ, ಏನು ಹಾಕ್ತೀನಿ, ನಾನು ಯಾವ ಥರ ಪ್ರಾಜೆಕ್ಟ್ನ ಮಾಡ್ತೀನಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅನ್ನೋದನ್ನು ಆಡಿಟರ್ ಇರ್ತಾರೆ. ಸೊ ಎಲ್ಲ ಕಡೆನೂ ಸಿಗ್ತಾರೆ ಆಡಿಟರ್, ಎಲ್ಲ ಕಡೆನೂ ಇದ್ದೇ ಇರ್ತಾರೆ. ಸೊ ಅವ್ರ ಹತ್ರ ನಾವು ಕೂತ್ಕೊಂಡು, ನಾನು ಈ ಥರ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ನಂಗೆ ಇಷ್ಟು ಖರ್ಚಾಗುತ್ತೆ, ನಂಗೆ ಈ ಥರ ಇದೆ ಅಂತ ನಾನು ಅವರಿಗೆ ಹೇಳಿದಾಗ ಅವ್ರು ನಮಗದು ಪ್ರಾಜೆಕ್ಟ್ ಮಾಡಿ ನಮಗೆ ಕೊಡ್ತಾರೆ. ಸೊ ಅದನ್ನು ಅಷ್ಟೇ ನೀವು ಜೆರಾಕ್ಸ್ ಮಾಡಿ ಕೊಡಬೇಕು. ಆ್ಯಂಡ್ ನೀವು ಬ್ಯಾಂಕ್ ಪಾಸ್ಬುಕ್ಕು, ನೀವು ಎಲ್ಲರದ್ದು ಅಕೌಂಟ್ ಇದ್ದೇ ಇರುತ್ತೆ, ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತೀರ, ನಿಮ್ಮದೇನಿದೆ ಪಾಸ್ಬುಕ್ದು ಅದು ಫ್ರಂಟಲ್ಲಿರುವಂಥ ಒಂದು ಫೋಟೋನ 2 ಕಾಪಿ ಜೆರಾಕ್ಸ್ ಮಾಡಿ ಕೊಡಿ. ಆ್ಯಂಡ್ ರೇಷನ್ ಕಾರ್ಡು, ಎಲ್ಲರ ಮನೆಯಲ್ಲೂ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ, ಅದರದ್ದು 2 ಜೆರಾಕ್ಸ್ ಕಾಪಿ ಕೊಡಿ. ಆ್ಯಂಡ್ ಕಂದಾಯ ರಸೀದಿ, ಸ್ವಂತ ಮನೆಯವರಾದರೆ ಸ್ವಂತ ಮನೆಯವ್ರಿಗೂ ಬರುತ್ತೆ, ಬಾಡಿಗೆ ಮನೆಯವ್ರಿಗೂ ಬರುತ್ತೆ, ಮನೆ ಇಲ್ಲದೇ ಇರೋರಿಗೂ ಬರುತ್ತೆ, ಪ್ರಾಪರ್ಟಿ ಇಲ್ಲದೇ ಇರೋರಿಗೂ ಬರುತ್ತೆ. ನಮ್ಮ ಹತ್ರ ಮನೆ, ಪ್ರಾಪರ್ಟಿ ಪ್ರತಿಯೊಂದು ಏನು ಇಲ್ಲ ಅನ್ನೋರ್ಗು ಇದಂತೂ ಕಡ್ಡಾಯವಾಗಿ ಬಂದೇ ಬರುತ್ತೆ, ಯಾವುದೇ ಥರದ ಶ್ಯೂರಿಟಿ ಇಲ್ಲ ಇದಕ್ಕೆ. ಕಂದಾಯ ರಸೀದಿ ಕೊಡಿರೋದು ಕೊಡಿ, ಸ್ವಂತ ಮನೆಯವರಾದರೆ. ಖಾತೆ ಮಾಡಿಸಿದರೆ ಖಾತೆ ಕೊಡಿ. ಆ್ಯಂಡ್ ನಿಮಗೇನಾದರೂ ಬಾಡಿಗೆ ಮನೆಯಲ್ಲಿದ್ದೀರಾ ಅಂತ ಅಂದರೆ ರಿಜಿಸ್ಟ್ರ್ ಮಾಡ್ಕೊಂಡಿರ್ತೀರಲ್ಲ, ಅದರದ್ದೊಂದು ಕಾಪೀಸ್ ಕೊಡಿ. ಅಂಗಡಿನೂ ಅಷ್ಟೇ ಕಾಪೀಸ್ ಕೊಡಿ. ಸೊ ಇದರಲ್ಲಿ ಮೇಯ್ನ್ ಏನು ಅಂದರೆ, ಹಳ್ಳಿಗಳಲ್ಲಿ ನೀವು ಬ್ಯೂಟಿಷಿಯನ್ಸ್ ಆಗಲಿ, ಹೈನುಗಾರಿಕೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡಿದ್ದೀರಾ, ಟೈಲರಿಂಗ್ ಎಲ್ಲ ಅಂತ ಅಂದರೆ ನಿಮಗೆ 35% ಕೊಡ್ತಾರೆ. ಅದೇ ನೀವು ಸಿಟಿ ಲಿಮಿಟಲ್ಲಿ ಬಂದಾಗ ನಿಮಗೆ 25% ಕೊಡ್ತಾರೆ. ಹಳ್ಳಿಗಳಲ್ಲಿ ಮಾಡಿದಾಗ
10 ಲಕ್ಷಕ್ಕೆ 3.5 ಲಕ್ಷ ಸಬ್ಸಿಡಿ ಬಿಡ್ತಾರೆ. ಇನ್ನು ಮಿಕ್ಕಿದ್ದು ಏನು ಅಮೌಂಟ್ ಇರುತ್ತೆ ಅದನ್ನು EMI ಥರ ಕಟ್ಟೋದು. ಇಲ್ಲ 5 ಲಕ್ಷ ತೊಗೋತೀರಾ ಅಂತ ಅಂದಾಗ 35% ಅಂದರೆ 3.5 ಲಕ್ಷ ಬರುತ್ತೆ. ಆ ಥರ. ಇಲ್ಲ ನೀವು ಸಿಟಿ ಲಿಮಿಟಲ್ಲಿ ಮಾಡ್ತೀರಾ, ಸಿಟಿಲಿ ಅಂಗಡಿ ಇದೆ ನಂದು, ಸಿಟಿಯಿಂದ ಮಾಡ್ತೀರಾ ಅಂದರೆ 25%. ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ ಸಿಟಿ ಲಿಮಿಟ್ ಬಂದು 25%, ಹಳ್ಳಿ ಲಿಮಿಟ್ಗೆ ಬಂದು 35% ಕೊಡ್ತಾರೆ. ಈಸಿಯಾಗಿ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ವಾಸಸ್ಥಳ ದೃಢೀಕರಣ ಪತ್ರ. ಹಾಗೆ ನಿಮ್ಗೆ ಹೇಳ್ದಂಗೆ ನಿಮ್ಮ ಮನೇಲಿ ಎಲ್ಲಿ ವಾಸಸ್ಥಳ ಇದೆ ಅದರದ್ದು ಪೇಪರ್ಸ್ ಆಗಲಿ ಇನ್ನೊಂದೇ ಆಗಲಿ ಕೊಡ್ಬೋದಷ್ಟೇ. ಇದು ಯಾವುದೇ ಥರದ ಇದಿಲ್ಲ, ನೀವು ಕೊಡಲೇಬೇಕು ಅಥವಾ ಇದನ್ನು ಅವ್ರ ಜೊತೆ ಫ್ರಿಡ್ಜ್ ಮಾಡಬೇಕು ಅನ್ನೋದೇನಿಲ್ಲ. ನಾರ್ಮಲಾಗಿ ಜೆರಾಕ್ಸ್ ಕೊಡೋದಷ್ಟೇ. ನೀವು ಆ ಜಾಗದಲ್ಲಿ ಇದ್ದೀರಾ ಅನ್ನೋ ಒಂದು ದೃಢೀಕರಣಕ್ಕೆ ಅಷ್ಟೇ ಕೊಡಬೇಕು. ಆ್ಯಂಡ್ ಪಾನ್ ಕಾರ್ಡ್ ಕೊಡಬೇಕು. ಪಾನ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ, ಅದೊಂದು 2 ಜೆರಾಕ್ಸ್ ಕೊಡಿ. ಇಷ್ಟೇ ಕೊಡಬೇಕಾಗಿರೋದು. ನೀವು ಇದನ್ನು ತೊಗೊಂಡೋಗಿ ನಾನು ಹೇಳ್ದಂಗೆ ಖಾದಿ ಭಂಡಾರ ಆಫೀಸ್ ಇರುತ್ತೆ ಕಂದಾಯ ಭವನದಲ್ಲಿ. PMEGP ಅಂತ ಕೇಳಿದ್ರೆ ನಿಮ್ಗೆ ಎಲ್ಲೇ ಕಂದಾಯ ಭವನಕ್ಕೆ ಹೋಗಿ ಕೇಳಿದ್ರು ಆ PMEGPಗೆ ನಿಮಗೆ ಕೊಡ್ತಾರೆ, ಹೇಳ್ತಾರೆ. ಕರ್ಕೊಂಡೋಗಿ ನಿಮ್ಗೆ ಹೆಂಗೆ ಬೇಕು, ಹೇಗಿದೆ, ಪ್ರೊಸೀಜರ್ ಏನು ಅನ್ನೋದನ್ನೇ ಹೇಳ್ತಾರೆ. ನೀವಿಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅಲ್ಲಿಂದ ಬಂದು ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ನ ಮಾಡಿಸಿರ್ತೀರ ಆ ಅಕೌಂಟಲ್ಲಿ ನಿಮಗೆ ಖಂಡಿತ ಲೋನ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನೀವು ಪ್ರಧಾನಿ ಮೋದಿಯವರಿಗೆ ಲೆಟ್ರ್ ಬರೀಬಹುದು. ಯಾಕೆ ಅಂದರೆ ಪ್ರತಿಯೊಬ್ಬರೂ ಅಷ್ಟೇ ನೀವೆಲ್ಲಿ ಲೋನ್ ಮಾಡಿಸ್ಕೋಬೋದು. ಪ್ರತಿಯೊಬ್ಬರು ಎಲ್ಲೂ ನೀವು ಖಾತೆನ ಓಪನ್ ಮಾಡಿದ್ದೀರ ಆ ಬ್ಯಾಂಕಲ್ಲೇ ನಿಮಗೆ ಲೋನ ಕೊಡೋಂಗಿಲ್ಲ ಅಂತ ಹೇಳೋ ಹಾಗಿಲ್ಲ. PMEGPಯಿಂದ ನೀವು ಖಂಡಿತ ಕೊಡಲೇಬೇಕು ಅವರು ಲೋನನ್ನು. ಸೊ ನೀವು ಆ ಥರ ಏನಾದರೂ ಆ ಬ್ಯಾಂಕ್ ಮ್ಯಾನೇಜರ್ಸ್ ಆಗಲಿ ಯಾರೇ ಆಗಲಿ ನಿಮಗೆ ಕೊಡೋದನ್ನು ನಿಲ್ಲಿಸ್ತಾರೆ ಅಂದರೆ ನೀವು ಮೋದಿಯವ್ರಿಗೆ ಪತ್ರ ಕೂಡ ಬರಿಬಹುದು. ಇಷ್ಟು ಇಲ್ಲಿನ ಒಂದು ಪ್ರೊಸೀಜರು. ನೀವು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕಂದಾಯ ಭವನದಲ್ಲಿ PMEGP ಆಫೀಸ್ಗೆ ಕೊಡಿ. ಅವರು ನಿಮಗೆ ನೀವು ಯಾವ ಬ್ಯಾಂಕಲ್ಲಿ ನಿಮಗೆ ಲೋನ್ ಕೊಡ್ತಾರೆ ಆ ಒಂದು ಮ್ಯಾನೇಜರ್ಗೆ ಇದೆಲ್ಲ ರೆಡಿ ಮಾಡಿಸಿ ನಿಮಗೊಂದು ಪ್ರಾಜೆಕ್ಟ್ನ ಅವ್ರಿಗೆ ಕಳಿಸ್ಕೊಡ್ತಾರೆ. ಅವರು ಲೋನ್ನ ರೆಡಿ ಮಾಡಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇಷ್ಟು ಈ ಒಂದು PMEGPದು ಪ್ರೊಸೀಜರ್ ಇರೋದು. ಸೊ ಈಸಿ ಮೆಥಡು. ಇದೆಲ್ಲನೂ ಅಷ್ಟೇ. ನೀವು ಯಾರ ಹತ್ರನೂ ಬಡ್ಡಿ ಸಾಲ ತಂದು ಅದಕ್ಕೆ ಬಡ್ಡಿ ಕಟ್ಟು, ಆ ಸಾಲನೇ ತೀರೋಗಲ್ಲ. ಅಂಥದ್ರಲ್ಲಿ ನೀವು ಅವ್ರಿಗೆ ಬಡ್ಡಿ ಕಟ್ಕೊಂಡೇ ಜೀವನ ಮಾಡಿಬಿಡ್ತೀರ. ಆ ಥರ ಇರೋರು ಆ ಥರ ಇಲ್ಲದೇ ಇರೋರು ಅಷ್ಟೇ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನೀವು ಏನೇ ಮಾಡಿ ಏನು ಕೆಲಸನಾದರೂ ಮಾಡಿ ನಿಮಗೆ 3.5 ಲಕ್ಷ ಸಬ್ಸಿಡಿನೂ ಕೊಡ್ತಾರೆ. EMI ರೂಪದಲ್ಲಿ ನೀವು ಎಷ್ಟು ವರ್ಷಕ್ಕೆ ಬೇಕಾದ್ರೂ ಹಾಕಿಸ್ಕೋಬೋದು. ಆ್ಯಂಡ್ ನೀವು ಹಾಕಿಸ್ಕೊಂಡ್ಮೇಲೆ ಅವರು ಅಷ್ಟೇ ನಿಮಗೆ ಫೋರ್ಸ್ಫುಲಿ ಏನು ಇದು ಮಾಡಲ್ಲ. ನೀವು EMI ಕಟ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನೀವು ಲೋನ್ನ ಕಟ್ಕೊಂಡು ಹೋಗ್ಬೋದು. ಆ್ಯಂಡ್ ನೀವು ಏನು ಶ್ಯೂರಿಟಿನೂ ಇಲ್ದಂಗೆ ಏನೂ ಇಲ್ದಂಗೆ PMEGPಯಿಂದ ಮೋದಿಯವರು ತುಂಬ ಹೆಲ್ಪ್ ಆಗಲಿ ಅಂತ ನಿಮಗೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಇದನ್ನೆಲ್ಲ ಹೇಳಿದ್ದೀನಿ. ನಿಮಗೆ ಇನ್ನೂ ತುಂಬ ಜಾಸ್ತಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ನೀವು ಲೋನ್ ತೊಗೋಬೇಕು ಅಂತ ಇದ್ದರೆ, ನಿಮಗೂ ಈ ಥರ ಲೋನ್ ಸಿಗಬೇಕು ಅಂತ ಇದ್ದರೆ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓದ್ಕೊಳ್ಳಿ. ಆ್ಯಂಡ್ ನಿಮ್ಮ ಹತ್ರದಲ್ಲಿರುವಂಥ PMEGP ಲೋನ್ ಮಾಡುವಂಥ ಕಂದಾಯ ಭವನದಲ್ಲಿ ಇರುತ್ತೆ, ಅಲ್ಲೋಗಿ ಚರ್ಚೆ ಮಾಡಿ ಅವ್ರ ಹತ್ರ ಕೇಳಿ ನಿಮ್ಗೆ ಏನು ಬೇಕು ಆ ಡಾಕ್ಯುಮೆಂಟ್ಸ್ನ ಅವರು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊತಾರೆ. ಅದರಲ್ಲಿ ನಿಮ್ಮ ಬ್ಯಾಂಕ್ಗೆ ಕಳಿಸ್ತಾರೆ, ನಿಮ್ಮ ಬ್ಯಾಂಕಿಂದ ನಿಮಗೆ ಲೋನ್ ಆಗುತ್ತೆ. ಸೊ 10 ಲಕ್ಷ ತೊಗೊಂಡ್ರೆ 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಹಳ್ಳಿಲಿ ಓಪನ್ ಮಾಡಿದಾಗ, ಸಿಟಿಲಿ ಮಾಡಿದಾಗ 2.5 ಲಕ್ಷ ಸಿಗುತ್ತೆ. 5 ಲಕ್ಷ ತೊಗೊಂಡ್ರು ಅಷ್ಟೇ 3.5 ಲಕ್ಷ ಸಬ್ಸಿಡಿ. ಸಿಟಿಲಿ ಮಾಡಿದಾಗ 2.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಸೊ ಇವತ್ತು ನನಗೆ ಸರ್ಟಿಫಿಕೇಟ್ ಬಂದಿದೆ. ಸೊ ನಾನು ಅಷ್ಟೇ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಸೊ ಯಾರೂ ಕೊಡಲ್ಲ ಸಬ್ಸಿಡಿ. 3.5 ಲಕ್ಷ 2.5 ಲಕ್ಷ ಯಾರು ಕೊಟ್ಬಿಡ್ತಾರೆ? ನೀವು ಸ್ವಲ್ಪ ಒಂದು 15 ಡೇಸ್ ಓಡಾಡಬೇಕು, ಲೋನ್ಗೋಸ್ಕರ ತಿಳ್ಕೊಬೇಕು, ಆಮೇಲೆ ನಿಮಗೆ ಲೋನ್ನ ಮಾಡ್ತಾರೆ. ಇದು ಇಷ್ಟು PMEGP ಲೋನ್ ಬಗ್ಗೆ ನನಗೇನು ತಿಳಿದಿದೆ ಅದನ್ನು ನಾನು ನಿಮ್ಮ ಹತ್ರ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ. ನಿಮಗೇನಾದರೂ ಇನ್ನೂ ತುಂಬ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಅಂದರೆ ಹೋಗಿ ನೀವು ಕಂದಾಯ ಭವನದಲ್ಲಿ ವಿಚಾರಿಸ್ಕೊಳ್ಳಿ. ನಿಮ್ಮ ಹತ್ರದಲ್ಲಿ ಎಲ್ರಿಗೂ ಕಂದಾಯ ಭವನ ಇದ್ದೇ ಇರುತ್ತೆ, ಅಲ್ಲೋಗಿ ವಿಚಾರಿಸ್ಕೊಳ್ಳಿ. ಓಕೆನಾ? ಇದಿಷ್ಟು ನನ್ನದು ಏನು ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತು. ನಿಮಗೂ ಹೆಲ್ಪ್ ಆಗಲಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಗಂಡು ಮಕ್ಳಿಗೂ ಅಷ್ಟೇ ಹೈನುಗಾರಿಕೆ ಮಾಡ್ತಾರೆ, ಮೀನು ಸಾಗಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಸೊ ಅಂಥವ್ರಿಗೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಅಂಥವ್ರು ಒಂದು 5 ಲಕ್ಷ ತೊಗೊಂಡು ಮಾಡ್ಬೋದು. ಸೊ ಯಾವುದೇ ಆಗಲಿ ಹಿಂಸೆ ಮಾಡುವಂಥ ಕೆಲಸಕ್ಕೆ ಈ ಲೋನ್ ಆಗಲ್ಲ. ಅಹಿಂಸವಾಗಿ ಮಾಡುವಂಥ ಇದಕ್ಕೆ ಇದೆಲ್ಲ ಆಗುತ್ತೆ. ಸೊ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನನಗೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ, ಅವರೆಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಎಲ್ರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯೂಸ್ ಆದರೆ ತುಂಬ ಥ್ಯಾಂಕ್ಸ್. ನಿಮಗೂ ಅಷ್ಟೇ. ನಾನು ಈ ವಿಡಿಯೋ ಮಾಡೋದಕ್ಕೆ ನಿಮಗೆ ಪ್ರೋತ್ಸಾಹನೇ ನೀವು.
ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ. ಯಾರೇ ಹೆಣ್ಮಕ್ಳು ಗಂಡು ಮಕ್ಕಳು ಆಗಲಿ ಯುಟಿಲೈಸ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಇದ್ರ ಬಗ್ಗೆ. ಓಕೆನಾ? ಇದಿಷ್ಟು ಇವತ್ತಿಂದು. ಸೊ ಖುಷಿ ವಿಚಾರ, ನಂದು ಸರ್ಟಿಫಿಕೇಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ವಿಡಿಯೋ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.